ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಡ್ಯ ಜಿಲ್ಲೆ ಕೊತ್ತತ್ತಿ ಹೋಬಳಿಯಲ್ಲಿರೋ ಬೇವಿನಹಳ್ಳಿ ಗ್ರಾಮದಲ್ಲಿದ್ದೀನಿ. ಇದು ನನ್ನ ಬೆಸ್ಟ್ ಫ್ರೆಂಡ್ ಮೇಘನಾ, ನಿಮಗೆಲ್ಲ ಗೊತ್ತಲ್ಲ, ಅವ್ರದ್ದು ಅಜ್ಜಿ ಮನೆ. ಇವತ್ತು ಹಳ್ಳಿ ಮನೆ ಹೆಂಗಿರುತ್ತೆ, ಹಳ್ಳಿ ಜೀವನ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಹಳೆ ಕಾಲದ ಮನೆ. ಯಾವಾಗ ಕಟ್ಸಿರೋದು ಇದು ಮೇಘನಾ? ಒಂದು 50 ವರ್ಷ ಆಗಿರ್ಬೋದು, 60 ಅಂತೆ. 65 ವರ್ಷದ ಮೇಲೆ ಆಗಿದೆಯಂತೆ ಈ ಮನೆ ಕಟ್ಸಿ. ನೋಡಿ, ಕಂಬದ ಮನೆ, ಇದೆಲ್ಲ ಮರ. ಮಣ್ಣಲ್ಲಿ ಕಟ್ಟಿರೋದ ಇಟ್ಕೆ? ಮಣ್ಣಿನ ಮನೆ. ಚೆನ್ನಾಗಿದೆ ನೋಡಿ. ಇದು ತೊಟ್ಟಿ ಮನೆ. ಮಳೆ ಬಂದಾಗ ಇಲ್ಲಿ ಮಳೆ ಬರುತ್ತಂತೆ. ಬಿಸಿಲು ಬೀಳ್ತಾ ಇದೆ ಇವಾಗ. ಮನೆ ಒಳಗಡೆನೆ ಕೊಟ್ಟಿಗೆ ಇದೆ. ಇಲ್ಲೆಲ್ಲ ರಾತ್ರಿ ದನಗಳಿತ್ತು, ಇವಾಗಿಲ್ಲ, ಮತ್ತೆ ಬರ್ತವೆ. ಇವತ್ತು ಸಂಜೆ ಹಾಲು ಕರಿಯೋಣ ಅನ್ಕೋತಾ ಇದ್ದೀನಿ. ಮತ್ತೆ ಇದು ಫುಲ್ ನೀಟಾಗಿ ಇವಾಗ ಕ್ಲೀನ್ ಮಾಡಿ ಮನೇನ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡೋಣ ಒಂದೊಂದೇ. ಇದು ಅಟ್ಟದ ಮೇಲೆ ಏನು ಇಲ್ಲ, ಬರೀ ಸಾಮಾನುಗಳು ಇಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ನಾನು ಒಳಗೆ ಏನು ಹೋಗಲ್ಲ, ಇಟ್ಕೊಂಡು ತೋರಿಸೋಲ್ಲ ಅಷ್ಟೇ. ಏನು ಇಲ್ಲ ಒಳಗಡೆ. ಫುಲ್ ಜಾಗ. ಅವರು ಸಾಮಾನು ಐಟಮ್ಸ್ ಏನೇನು ಬೇಕೋ ಅದೆಲ್ಲ ಇಟ್ಕೊಂಡಿದ್ದಾರೆ ಇದ್ರೊಳಗಡೆ. ಇದು ವಾಶ್ರೂಮು. ಇದು ಒಂದು ರೂಮು. ಮನೆ ಬಾಗಿಲುಗಳು ನೋಡಿ ಎಲ್ಲ ಎಷ್ಟು ಆಂಟಿಕ್ ಆಗಿದೆ, ಆಗಿನ ಕಾಲದ್ದು ಬಾಗಿಲು. ಇದು ಒಂದು ರೂಮು. ಕಿಟಕಿಗಳು ನೋಡು, ಅವಾಗಿನ ಕಾಲದ್ದು ಎಷ್ಟು ಚೆನ್ನಾಗಿದೆ. ಬಾವಿ ಕಾಣ್ತಿದೆ, ಬೇರೆ ಮನೆಗಳು ಕಾಣ್ತಿದೆ. ಗಾಸಿಪ್ ಮಾಡೋಕ್ಕೆ ಚೆನ್ನಾಗಿದೆ. ಕಿಟಕಿಲೇ ಮಾತಾಡ್ಬಿಡ್ಬೋದು. ಇದು ಅಲ್ವೇ ಗದ್ದೆ ಉಳದಂತೆ ನೋಡಿ, ನಾನು ನೋಡಿರ್ಲಿಲ್ಲ. ಗದ್ದೆ ಹುಳು ಅಲ್ವೇ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ ನಾಮ ಎಲ್ಲ ಇಟ್ಟಿದ್ದಾರೆ ನೋಡಿ. ಇದು ಹಾಲು. ಎಷ್ಟು ಕಂಬ ಇದೆ ಮನೆ? 2, 4, 6 ಕಂಬ. 6 ಕಂಬದ ಮನೆ. ನೀಟಾಗಿ ಈ ಜಾಗ ಇದು ತುಂಬಾ ಸ್ಪೆಷಲ್ ಜಾಗ. ಆವಾಗಿನ ಕಾಲದಲ್ಲಿ ಮನೇಲೆ ಮದುವೆ ಮಾಡ್ತಿದ್ರಲ್ವಾ, ಇಲ್ಲಿ ಹುಡುಗಿ ಹೆಸರು, ಶುಭ ವಿವಾಹ ಸೇಮ್ ಇನ್ವಿಟೇಷನ್ ಕಾರ್ಡ್ ಥರನೇ ಬರೀತಿದ್ರಂತೆ. ಇಲ್ಲೇ ಮದುವೆ ಮಾಡಿ, ನಮ್ಮ ಮೇಘನಾ ಅವರ ಅಪ್ಪ ಅಮ್ಮನ ಮದುವೆ ಇಲ್ಲೇ ಆಗಿರೋದು. ಮೇಘನಾ ಇದೇ ಜಾಗದಲ್ಲಿ ಹುಟ್ಟಿರೋದು, ಮನೆ ಒಳಗೆ ಇವಳು ಹುಟ್ಟಿರೋದು. ಇಲ್ಲಿ ಚೌಕಬರ ಆಡೋಕ್ಕೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮನೆ ಒಳಗೆ. ಆದರೆ ಮನೆ ಒಳಗೆ ಆಡಂಗೆ ಇಲ್ಲ ಅಂತಾರೆ ನೋಡಿ. ಇಲ್ಲೇ ಒಳಕಲ್ಲು ಇದೆ ಮನೆ ಒಳಗಡೆನೆ. ಈಗಲೂ ಇದರಲ್ಲೇ ರುಬ್ತಾರಂತೆ ಅಡುಗೆ ಮಾಡಬೇಕಂದ್ರೆ. ಇದು ಕಿಚನ್, ಅಡುಗೆ ಮನೆ. ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಅಡುಗೆ ಮನೆ. ಒಲೆಯಲ್ಲಿ ಅಡುಗೆ ಮಾಡೋದು ಇಲ್ಲಿ. ಇಲ್ಲೂ ಒಂದು ಕಿಟಕಿ. ಚಿಕ್ಕ ಅಡುಗೆ ಮನೆ. ಮತ್ತು ಇದು ಅವಾಗಿತ್ತಲ್ಲ ಡೂಮ್ ಟಿವಿ, ಆ ಥರ ಟಿವಿ. ಇವಾಗೆಲ್ಲ LED ನಾವು ಯೂಸ್ ಮಾಡೋದು. ಇದು ಒಂಥರ ಚೆನ್ನಾಗಿದೆ ಚಿಕ್ಕದಾಗಿ. ಇದು ದೇವ್ರ ಮನೆ, ಪೂಜೆ ಎಲ್ಲ ಮಾಡಿದ್ದಾರೆ. ಇದು ಇನ್ನೊಂದು ರೂಮು. ಈ ರೂಮ್ದು ಒಂದು ಸ್ಟೋರಿ ಇದೆ. ಫುಲ್ ಒಂದು ಬುಕ್ ಬರಿಬೋದು. ಇದು ಆ್ಯಕ್ಚುಲಿ ಈ ರೂಮ್ ಕಣ್ಜ ಆಗಿದ್ದಿದ್ದು. ಈ ಸೈಡ್ ಕಣ್ಜ ಇತ್ತಂತೆ, ಈಗ ಹೊಡೆದಾಕ್ಬಿಟ್ಟು ಅಕ್ಕಿ ಮೂಟೆ ಅದು ಇದು ಇಟ್ಟಿದ್ದಾರೆ. ರಾತ್ರಿ ನಾವು ಇದೇ ಜಾಗದಲ್ಲಿ, ನಾನು ಇಲ್ಲಿ ಮೇಘನಾ ಮಲಗಿದ್ವಿ. ಮನಾಲಿಲೂ ನಂಗೆ ಇಷ್ಟು ಚಳಿ ಆಗಿಲ್ಲ. ಮಂಡ್ಯಾಗ ಬಂದು ನಡ್ಗಿದ್ದೀನಿ ನಾನು ಜೀವನದಲ್ಲಿ ಫಸ್ಟ್ ಟೈಮು. ಆಮೇಲೆ ಬೆಳಗ್ಗೆ ಜ್ವರ ಬಂದ್ಬಿಡುತ್ತೆ, ಎದ್ದೇಳಲ್ಲ ಅಂದ್ಕೊಂಡಿದ್ದೆ. ಆದರೂ ನಾನು ಸ್ಟ್ರಾಂಗ್ ಅಲ್ವಾ, ಎದ್ದೆ. ನೋಡಿ, ಇದೆ ಹಳ್ಳಿ ಮನೆ. ಎಷ್ಟು ಚೆನ್ನಾಗಿದೆ. ಸಂಜೆಗೆ ಮತ್ತೆ ಹಸುಗಳೆಲ್ಲ ಬರುತ್ತೆ, ಅವಾಗ ಹಾಲು ಕರಿತೀನಿ. ನಾನು ಹಳ್ಳಿ ಜೀವನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಇವತ್ತು. ಇಲ್ಲೊಂದು ರೂಮ್ ಇದೆ ಚಿಕ್ಕದು. ಇಲ್ಲಿ ಏನು ಇದಕ್ಕೆ ಮನುಷ್ಯರು ಮಲ್ಕೊಳಕ ಅಥವಾ ಏನಾರು ಐಟಮ್? ಏನಾದ್ರು ಅಕ್ಕಿ ಎಲ್ಲ ಇಡ್ತಾರೆ, ಒಂದೊಂದ್ಸಲ ಮಲ್ಕೋತಾರೆ ಜನ ಜಾಸ್ತಿ ಇದ್ರೆ. ಏನ್ ಜಯ, ಸ್ವಲ್ಪ ಕಿಟಕಿಗಳು ನೋಡು ಎಷ್ಟು ಚೆನ್ನಾಗಿದೆ. ಬನ್ನಿ ದನ ನೋಡಕ್ ಹೋಗೋಣ. ಹಂಗೆ ಊರು ತೋರಿಸ್ತೀನಿ. ಇದು ವಾಶ್ರೂಮ್ ಎಲ್ಲ ಊರ್ ಕಡೆ ಆಚೆನೆ, ಒಳಗಿಲ್ಲ. ಹಸು ನಮ್ದು. ಹಸುಗಳಿದಾವೆ. ತೊಪ್ಪೆ ಎಲ್ಲ ಎತ್ತಾಕ್ತಾಳೆ ಸಂಜೆ. ಇವಾಗ ರೆಡಿ ಆಗಿದ್ದಾಳೆ ನೋಡಿ. ಮಣ್ಣಿಂದ ಕಟ್ಟಿರೋದು ಮನೆಗಳು. ಹಾಯ್ ಮಾಡ್ತಿದೆ ನೋಡಿ. ಮೇಗೂ ದೇವ್ರ ಕಲ್ಲಲ್ವಾ ನೋಡಿ. ಇದು ದೇವ್ರ ಕಲ್ಲ ಅಂತ. ಇಲ್ಲಿಗೆ ಮೇಘನ ಕಾಲೆಲ್ಲ ತೋರಿಸ್ತಿಲ್ಲಂತೆ, ಅವಾಗ ಹಿಡ್ಕೊಂಡು ಹೊಡಿಯೋರಂತೆ.
ಇದು ದೇವಸ್ಥಾನ, ಯಾವ ದೇವಸ್ಥಾನ ಮೇಗೆ ಇದು? ಪಟ್ಲಮ್ಮನ ಗುಡಿ ಅಂತ, ಪಟ್ಟಳದಮ್ಮ. ಪಟ್ಲದಮ್ಮನದು ಗುಡಿ. ನಾನು ಚಿಕ್ಕವಳಿರುವಾಗ ಇಲ್ಲಿ ಬಂದು ಯಾವಾಗ್ಲೂ ಅರ್ಶಿನ ಕುಂಕುಮ ಮೆತ್ಕೋತಾ ಇದ್ನಂತೆ ಜಾಸ್ತಿ. ಆಗ ನನ್ಗೆ ಪಟ್ಲದಮ್ಮ ಬರ್ತಿದೆ ಅಂತ ಹೇಳ್ತಾ ಇದ್ರಂತೆ. ಓ ಹಂಗೆ. ಈಗಲೂ ಹಂಗೆ ಇದೆ. ಇದು ಬಾವಿ, ತುಂಬಾ ನೀರಿದೆ. ಆಮೆ ಅದು ತುಂಬಾ ವರ್ಷಗಳಿಂದ ಇದೆ ಏನು ಆಮೆ. ಓಡಾಡ್ತಾನೆ ಇಲ್ಲ, ಓಡಾಡುತ್ತೆ, ಬದುಕಿದೆ. ಚೆನ್ನಾಗಿದೆ ನೋಡಿ. ಇದೆಲ್ಲ ಹಳ್ಳಿ ಮನೆಗಳು. ಇದು ಮೇಘನ ಅವರ ಮಾಮನ್ ಮನೆ. ನಂಗೆ ಯಾರು ಗೊತ್ತಿಲ್ಲ, ಆದ್ರೆ ಎಲ್ಲ ಗೊತ್ತು, ನಂಗೆ ಮಾತಾಡ್ತಾ ಇದ್ದೀನಿ. ಪೂರ್ವ ಕ್ಲಾಸ್. ಇಲ್ಲಿ ವಾಶ್ರೂಮ್ ಇದೆ. ಇದೆಲ್ಲ ಇದು ಕೊಟ್ಟಿಗೆನೆ. ಇದು ಕೊಟ್ಟಿಗೆನೆ, ಮನೆ ಒಳಗೆ ಕೊಟ್ಟಿಗೆ ಇದೆ. ಈ ಕಡೆ ಹಾಲು, 2 ಮೋನೆ. ಇದು ಅಡುಗೆ ಮನೆ. ಬೇಡ ಬೇಡ ಅಂದ್ರೆ ಆಪಲ್ ಕುಯ್ಕೊಡ್ತಾರೆ ಪಾಪ. ಎರಡು ರೂಮು ಇದೆ, ಮತ್ತೆ ಅದು 1 ರೂಮು. ಇವ್ರ ಮನೇಲೂ ಡೂಮ್ ಟಿವಿ ಇದೆ. ಅಜ್ಜಿ ಇದಾರೆ ಇವತ್ತಲ್ಲ ಯಾವಾಗ್ಲೂ ಇರ್ತಾರೆ. ಇವಾಗ ನಾನು ಮಂಡ್ಯದಲ್ಲಿ ಎತ್ತಿನ ಗಾಡಿ ಸವಾರಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸಂಪ್ರದಾಯ ಅದಲ್ಲ. ಒಂದ್ಸಲನೂ ಹೋಗಿಲ್ವಾ ನೀನು? ಮೊದಲನೇ ಸರಿ ಎತ್ತಿನ ಗಾಡಿಲಿ ಹೋಗ್ತಾ ಇರೋದು. ನಾನು ಇದುವರೆಗೂ ಹೋಗೇ ಇಲ್ಲ. ನಾನು ಹುಟ್ಟಿದ ಮೈಸೂರು, ಬೆಳೆದಿದ್ದು ಬೆಂಗಳೂರಲ್ಲಿ. ಇರೋದು ಬೆಂಗಳೂರಲ್ಲೇನೆ. ಬಾಯ್. ಹತ್ತಿಸ್ಕೊಳ್ಳಿ ಅವನು. ನೀನು ಅಯ್ಯೋ ಕೂತು ಬಿಡ್ರ. ಎಲ್ಲ ಬಂದ್ರ ಬಾರಿ ಬ್ರಿಲಿಯಂಟ್ ಇವನು. ಇವನು ನಮ್ಮ ಅಣ್ಣನ ಮಗ, ಪೂರ್ಣಿ ಅಕ್ಕ ಅವರ ಅಣ್ಣ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಇವಾಗ ಗದ್ದೆ ಹತ್ರ ಹುಲ್ ತುಂಬಕ್ಕೆ. ಫೋನ್ ಮಾಡು ಬರ್ತಾನೆ. ಮೋನಿ ತಮ್ಮ ತರ್ಲೆ ತಿಮ್ಮ. ನೋಡೆ ನೋಡಿ ಹೆಂಗ್ ಮಾಡ್ತಾವನೆ. ಎಲ್ಲ ವಿಡಿಯೋ ಮಾಡ್ತೀನಿ, ಮಮ್ಮೂ ತೋರಿಸ್ತೀನಿ. ಅವ್ರ ಮ್ಯಾಮ್ ಕಳಿಸ್ತೀನಿ ವಾಟ್ಸಪ್ ಮಾಡಿ ಎಲ್ಲ ರೀ ಬರ್ಲಾ ಅನ್ಬೇಕಾ ಮ್ಯಾಮ್? ನೀನ್ ಅಲ್ಲೇ ಕುಸ್ತು ಹೋಗ್ಬೇಕು. ಲಿಖಿತ ಫೋನ್ ಕಣ. ಕಾಣಿಸ್ತಾನೆ ಇಲ್ಲ ಅವಳು. ಪೂರ್ಣಿಮಾ ಕಾಣಿಸ್ತಾ ಇಲ್ಲ. ಅದು ಇನ್ನೊಸಿ ತಕೈತು. ನಿಂಗಂಡ ಹೆಂಗಿರಬೇಕು